ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮನೇಲಿ ಇವತ್ತು ಬ್ರೇಕ್ಫಾಸ್ಟು ಇಡ್ಲಿ ಮತ್ತು ಪೋಹ. ಸೊ ಅದಕ್ಕೆ 2 ಇಡ್ಲಿ ಮತ್ತು ಒಂದು ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಪಪ್ಪಾಯ ಪೀಸಸ್ ಕೂಡ ಇದೆ. ಆ್ಯಂಡ್ ನಾನು ಅಮೆಝಾನಿಂದ ಒಂದು ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಅದೆಲ್ಲ ಇವತ್ತು ಬಂದಿದೆ. ಅದಕ್ಕೆ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ. ಆ್ಯಂಡ್ ಏನೇನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಅಂತ ಹೇಳ್ತೀನಿ. ಸೊ ನಾನು ಡೇ ಆ್ಯಂಡ್ ನೈಟ್ ಕ್ರೀಮ್ನ ತರಿಸಿದ್ದೀನಿ, ಹಾಗೆ ಒಂದು ಸೀರಮ್ನ ತರಿಸಿದ್ದೀನಿ, ಆ್ಯಂಡ್ SPF 50 ಇರುವ ಸನ್ಸ್ಕ್ರೀನ್ನ ತರಿಸಿದ್ದೀನಿ. ಇದು ಒಂದು ಸೀರಮ್ ಮಿನಿಮಲಿಸ್ಟ್ ಬ್ರ್ಯಾಂಡ್ದಿದು. ಇದರಲ್ಲಿ 10% ನಿಯಾಸಿನಮೈಡ್ ಇದೆ ಆ್ಯಂಡ್ ಆಯ್ಲಿ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಇದನ್ನು ತರಿಸಿದ್ದೀನಿ. ನಂದು ಆಯ್ಲಿ ಸ್ಕಿನ್ ಹಾಗಾಗಿ. ಹಾಗೆ ಡೇ ಆ್ಯಂಡ್ ನೈಟ್ ಕ್ರೀಮ್ಸ್ನ ತರಿಸಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್ ಆಗಿರುತ್ತೆ. ಫೇಸ್ ವಾಶ್ ಮಾಡಬೇಕು, ಅದಾದಮೇಲೆ ನಾವು ಒಂದು ಟೋನರ್ನ ಯೂಸ್ ಮಾಡಬೇಕಾಗತ್ತೆ, ಅದಾದಮೇಲೆ ಸೀರಮ್, ಹಾಗೆ ನೆಕ್ಸ್ಟ್ ಮಾಯ್ಶ್ಚರೈಸರ್ ಅಥವಾ ಒಂದು ಡೇ ಕ್ರೀಮ್ನ ಯೂಸ್ ಮಾಡಬೇಕು, ಅದಾದಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ನೈಟ್ ರುಟೀನ್ಗೆ ನಾನು ಜಸ್ಟ್ ಒಂದು ಫೇಸ್ ವಾಶ್ ಮತ್ತು ನೈಟ್ ಕ್ರೀಮ್ನ ಯೂಸ್ ಮಾಡ್ತೀನಿ ಅಷ್ಟೇ, ಬೇರೆ ಇನ್ನೇನು ಯೂಸ್ ಮಾಡಲ್ಲ. ಕೆಲವರು ಅಂಡರ್ ಐ ರೋಲ್ ಆನ್ ಆ ಥರ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ಅದನ್ನು ನಾನು ಯೂಸ್ ಮಾಡಲ್ಲ. ಆ್ಯಂಡ್ ಕಾರ್ಮೆಸಿ ಅವರ ಫೇಶಿಯಲ್ ರೇಸರ್ನು ತರಿಸಿದ್ದೀನಿ. ಇದಾಗಲೇ ನಾನು ಸೆಕೆಂಡ್ ಟೈಮ್ ಆರ್ಡರ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ಏನು ಒಂದು ಸ್ಮಾಲ್ ಬೇಬಿ ಹೇರ್ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಇವಾಗ ನಾವು ಈಚೆ ಕಡೆ ಹೊರಟಿದ್ದೀವಿ. ಇಲ್ಲಿ ನೋಡಿ, ನಮ್ಮ ಪಕ್ಕದ ಮನೆ ರಾಕಿ ಇದೆ, ನಮ್ಮ ಮನೆ ಹತ್ರ ಬಂದಿದೆ. ಆ್ಯಂಡ್ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ತೋವಿನಕೆರೆಗೆ ಹೊರಟಿದ್ದೀವಿ. ಹಾಗೆ ನಿಮಗೆ ಈ ರೋಡ್ ಯಾವುದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ತುಮಕೂರಲ್ಲಿರೋರಿಗೆ ಯೂಶ್ವಲಿ ಈ ರೋಡ್ ಗೊತ್ತೇ ಇರುತ್ತೆ. ಇಲ್ಲಿ ಅಮೆಝಾನ್ದು ಒಂದು ಡೆಲಿವರಿ ಆಫೀಸ್ ಇದೆ ದೊಡ್ಡದು. ಹಾಗೆ ಆನ್ ದ ವೇ ಲಕ್ಷ್ಮಿನೂ ನೋಡೋಕ್ಕೆ ಸಿಕ್ತು. ಇದು ತುಮಕೂರಿನ ಆನೆ. ಆ್ಯಂಡ್ ಬಟ್ವಾಡಿಯಿಂದ ಮುಂದೆ ಬಂದಿದ್ದೀವಿ. ರೈಟ್ ಸೈಡ್ ಹೋದರೆ ಬೆಂಗಳೂರಿಗೆ ಹೋಗ್ತೀವಿ, ಲೆಫ್ಟ್ ಸೈಡ್ಗೆ ಹೋದರೆ ಪುಣೆ ಹೈವೇ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಂದರೆ ಬರೆದಿದ್ದಾರೆ ಪುಣೆ ಅಂತ. ಸೊ ನಾವಿವಾಗ ಹೈವೇಲಿ ಬಂದು ಹಾಗೆ ಸರ್ವಿಸ್ ರೋಡ್ಗೆ ಹೋಗಬೇಕು. ಅಲ್ಲಿಂದ ಬೇರೆ ಒಂದು ರೋಡ್ ಇದೆ. ಆಲ್ಮೋಸ್ಟ್ ಒಂದು 30 to 40 ಮಿನಿಟ್ಸ್ ಆಗುತ್ತೆ. ಆ್ಯಂಡ್ ಟೈಮ್ ಬಂದು ಇವಾಗ 10:15 ಆಗಿದೆ. ಸೊ ಸದ್ಯಕ್ಕೆ ಇನ್ನು ಆನ್ ದ ವೇ ಇದ್ದೀನಿ. ಇನ್ನೊಂದು 10-15 ನಿಮಿಷದಲ್ಲಿ ರೀಚ್ ಆಗಿಬಿಡ್ತೀವಿ ಅಷ್ಟೇ. ಆ್ಯಂಡ್ ಈ ಒಂದು ಚಿಕ್ಕ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಸೊ ಸ್ವಲ್ಪನೂ ಆ ಕಡೆ ಈ ಕಡೆ ಮೂವ್ ಮಾಡಿದ್ರೆ ಟಚ್ ಆಗಿಬಿಡುತ್ತೆ. ಇಲ್ಲಿಂದ ತೋವಿನಕೆರೆ ಇನ್ನು 14 ಕಿಲೋಮೀಟರ್ಸ್ ದೂರ ಇದೆ. ಆ್ಯಕ್ಚುಲಿ ಹೈವೇನಲ್ಲೇ ಬಂದಿದ್ದರೆ ಇನ್ನೂ ಸ್ವಲ್ಪ ಸುತ್ತಾಕೊಂಬರ್ಬೇಕಿತ್ತು, ಅದಕ್ಕೆ ಇದು ಶಾರ್ಟ್ಕಟ್ ಅಂತ ಈ ರೂಟಲ್ಲಿ ಬಂದಿದ್ದೀವಿ ಅಷ್ಟೇ. ಆನ್ ದ ವೇ ನಮಗೆ ಹೋಗಬೇಕಾದ್ರೆ ಲೆಫ್ಟಲ್ಲಿ ಒಂದು ಕೆರೆನೂ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇವತ್ತು ವೆದರ್ ತುಂಬಾ ಡಿಫ್ರೆಂಟ್ ಆಗಿದೆ. ಮಳೆ ಬರುತ್ತೆ ಅನ್ನೋ ಥರ ಇದೆ, ತುಂಬ ಏನು ಶೆಕೆನೂ ಇಲ್ಲ. ಆ್ಯಕ್ಚುಲಿ ಕ್ಲೌಡಿ ವೆದರ್ ಇದೆ ಆ್ಯಂಡ್ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ವೆದರ್. ಹಾಗೆ ದೂರದಲ್ಲಿ ಸಿದ್ರ ಬೆಟ್ಟನೂ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ಫೈನಲಿ ವಿ ಹ್ಯಾವ್ ರೀಚ್ಡ್ ತೋವಿನಕೆರೆ. ನನಗೆ ರಜಾ ಇದ್ದಾಗೆಲ್ಲ ನಾನು ಬರ್ತಾ ಇರ್ತೀನಿ ತೋವಿನಕೆರೆಗೆ ನನ್ನ ಹಸ್ಬೆಂಡ್ ಜೊತೆಗೆ, ಯಾಕಂದರೆ ಅವ್ರದ್ದು ಕೆಲಸ ಇರೋದಿಲ್ಲೇ. ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇವಾಗ ನಾವು ಲೆಫ್ಟಿಗೆ ಹೋಗ್ತಾ ಇದ್ದೀವಿ. ಸ್ಟ್ರೇಟ್ ಹೋದರೆ ನಾವು ನಮ್ಮ ಒಂದು ಫ್ಯಾಕ್ಟ್ರಿಗೆ ಹೋಗ್ತೀವಿ, ಬಟ್ ಲೆಫ್ಟ್ಗೆ ಹೋಗಿ ನಮ್ಮ ಅತ್ತೆನ ಡ್ರಾಪ್ ಮಾಡೋಕ್ಕೆ ಅಂತ ಈ ರೋಡಿಗೆ ಬಂದಿದ್ದೀವಿ. ಅವರೂ ಅಷ್ಟೇ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರದ್ದು ಗೌರ್ಮೆಂಟ್ ಜಾಬ್. ಆ್ಯಂಡ್ ನಾವಿವಾಗ ಸದ್ಯಕ್ಕೆ ಅದೇ ರೋಡಲ್ಲಿದ್ದೀವಿ. ಇಲ್ಲಿ ನೋಡಿ, ಸೊ ಜನ ಎಲ್ಲ ಕಾಯ್ಕೊಂಡು ಕೂತಿದ್ದಾರೆ. ಯಾಕೆ ಅಂತ ಅಂದರೆ ನ್ಯಾಯಬೆಲೆ ಅಂಗಡಿ ಏನಿರುತ್ತಲ್ಲ, ಗೌರ್ಮೆಂಟಿಂದ ಇರುತ್ತಲ್ಲ, ಸೊ ಅದನ್ನು ನಡೆಸ್ತಾರೆ ನಮ್ಮತ್ತೆ. ಸೊ ಇಲ್ಲಿ ಅಕ್ಕಿ ತೊಗೊಳ್ಳೋರೆಲ್ಲ ಕೂತ್ಕೊಂಡಿದ್ರು, ಅಂದರೆ ರೇಷನ್ ಎಲ್ಲ ತೊಗೊಳ್ಳೋರು ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಬಂದು ಇವಾಗ ಅವ್ರನ್ನ ಡ್ರಾಪ್ ಮಾಡಿದ್ವಿ. ಆ್ಯಂಡ್ ವೇಯಿಂಗ್ ಮೆಷಿನ್ ಎಲ್ಲ ಎತ್ಕೊಂಡು ಇವಾಗ ನಾವು ಹೊರಟಿದ್ದೀವಿ ಫ್ಯಾಕ್ಟ್ರಿ ಕಡೆಗೆ. ಯಾರೋ ಒಬ್ಬರು ಪರಿಚಯದವರು ಮಾತಾಡೋಕ್ಕೆ ಸಿಕ್ಕಿದ್ರು. ನನಗೇನು ಪರಿಚಯ ಇಲ್ಲ, ಹಾಗಾಗಿ ನಾನೇನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಆ್ಯಂಡ್ ಸದ್ಯಕ್ಕೆ ನಾವಿನ್ನೇನು ಫ್ಯಾಕ್ಟ್ರಿ ಹತ್ತತ್ರ ಇದ್ದೀವಿ. ಸೊ ಫಸ್ಟ್ ಟೈಮ್ ನಾನು ಈ ಒಂದು ವ್ಲಾಗ್ನ ಮಾಡ್ತಾ ಇರೋದು. ಅವಾಗವಾಗ ಬರ್ತಿರ್ತೀನಿ, ಬಟ್ ವ್ಲಾಗ್ ಮಾಡಿಲ್ಲ. ಹಾಗೆ ಇವಾಗ ಎಂಪ್ಲಾಯಿ ಬಂದು ಲಗೇಜ್ನೆಲ್ಲ ಇಳಿಸ್ಕೊತಿದ್ದಾರೆ. ಫ್ಯಾಕ್ಟ್ರಿ ರಿಲೇಟೆಡ್ ಐಟಮ್ಸ್ ಮಾತ್ರ ಅವರು ತೊಗೊಂಡು ಹೋಗ್ತಾರೆ. ನಮ್ಮ ಪರ್ಸ್ನಲ್ ಥಿಂಗ್ಸ್ ಎಲ್ಲ ನಾವೇ ತೊಗೊಂಡು ಹೋಗ್ತೀವಿ. ಆ ಕೆಲಸಗಳನ್ನೆಲ್ಲ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಇವಾಗ ಆಫೀಸ್ ರೂಮಲ್ಲಿದ್ದೀನಿ ನಾನು. ಹಾಗೆ ಅಜ್ಜಿಗೆ ಬ್ರೇಕ್ಫಾಸ್ಟ್ನ ತೊಗೊಂಬಂದಿದ್ವಿ. ಸೊ ಅವರು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ.
ಆ್ಯಂಡ್ ಹೊಸದಾಗಿ ಒಬ್ಬರು ಸೇರ್ಕೊಂಡಿದ್ದಕ್ಕೆ ಎಂಪ್ಲಾಯಿ ಬಂದಿದ್ದಾರೆ, ಅಂದರೆ ಫ್ಯೂಚರ್ ಎಂಪ್ಲಾಯಿ ಅಂತಲೇ ಅನ್ಕೋಬೋದು. ಸೊ ಅವರು ಏನೋ ಡಿಸ್ಕಷನ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಹಸ್ಬೆಂಡ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗೆ ನಾನು ಜಸ್ಟ್ ಚಿಲ್ ಮಾಡ್ತಿದ್ದೀನಿ ಅಷ್ಟೇ ಆಫೀಸ್ ರೂಮಲ್ಲಿ. ಲಾಸ್ಟ್ ಟೈಮ್ ಒಂದು ವ್ಲಾಗ್ ಮಾಡಿದಾಗ ಮ್ಯಾಕ್ಸಲ್ಲಿ ತೊಗೊಂಡಿರೋ ರೀಸೆಂಟ್ ಕುರ್ತೀಸ್ನ ನಾನು ತೋರಿಸಿದ್ದೆ, ಯಾವುದೆಲ್ಲ ತೊಗೊಂಡಿದ್ದೀನಿ ಅಂತ. ಒಂದು ಕುರ್ತಿ ಮಾತ್ರ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಅದೇ ಕುರ್ತಿ ಇದು, ಪಿಸ್ತಾ ಕಲರ್ ಕಾಟನ್ ಕುರ್ತಿ. ಹಾಗೆ ಟೈಮ್ ಇವಾಗ 11:20 ಆಗಿದೆ. ಆ್ಯಂಡ್ ಆಫೀಸಲ್ಲಿ ಟೀ ಅಥವಾ ಕಾಫಿನ ಪ್ರಿಪೇರ್ ಮಾಡ್ತಾರೆ. ಟೀ ಆ್ಯಂಡ್ ಕಾಫಿ ಎರಡನ್ನೂ ಪ್ರಿಪೇರ್ ಮಾಡ್ತಾರೆ. ಯಾರಿಗೆ ಯಾವ್ದು ಬೇಕೋ ಅದನ್ನು ಕೊಡ್ತಾರೆ. ಸೊ ನಾನಿವಾಗ ಕಾಫಿನ ತೊಗೊಂಡಿದ್ದೀನಿ. ಆ್ಯಂಡ್ ಗೈಸ್, ನಾನಿವಾಗ ಚಿಲ್ ಮಾಡ್ತಾಯಿದ್ದೀನಿ ಕಾಫಿ ಕುಡಿತಾ ರೆಕ್ಲೈನರ್ ಮೇಲೆ ಕೂತ್ಕೊಂಡು. ಆ್ಯಂಡ್ ನಿಮಗೊಂದು ಪುಟ್ಟದಾದ ಫ್ಯಾನ್ನ ತೋರಿಸ್ಬೇಕು ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಅಂತ. ಬಜಾಜ್ ಫ್ಯಾನ್ ಇದು. ಇದನ್ನು ಲ್ಯಾಪ್ಟಾಪ್ಗೂ ಕನೆಕ್ಟ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಚಾರ್ಜರ್ಗೆ ಹಾಕ್ಬೋದು, ಇಲ್ಲ ಅಂದರೆ ಹಿಂದ್ಗಡೆ ಬಟನ್ನ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ತುಂಬಾ ಕ್ಯೂಟಾಗಿದೆ, ಹಾಗೆ ಚೆನ್ನಾಗಿ ಗಾಳಿ ಬರುತ್ತೆ ಇದರಿಂದ. ಇಷ್ಟೊತ್ತು ಮಜಾ ಮಾಡಿದ್ದಾಯಿತು, ಚಿಲ್ ಮಾಡಿದ್ದೆಲ್ಲ ಆಯಿತು. ಇವಾಗ ಆಫೀಸ್ ವರ್ಕ್ ಮಾಡೋದಕ್ಕೆ ಅಂತ ಲ್ಯಾಪ್ಟಾಪ್ನ ಆನ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕೂ ಅಷ್ಟೇ ನಾನು ಫ್ಯಾಕ್ಟ್ರಿಗೆ ಬಂದಿದ್ದೆ, ಬಟ್ ಆಫೀಸ್ ವರ್ಕ್ ಇತ್ತು, ಲ್ಯಾಪ್ಟಾಪ್ನೆಲ್ಲ ಎತ್ಕೊಂಡ್ಬಂದಿದ್ದೆ, ವರ್ಕ್ ಮಾಡಿದ್ದೆ. ಇವತ್ತು ಅಷ್ಟೇ ಸ್ವಲ್ಪ ಕೆಲಸ ಇದೆ, ಅಂದರೆ ಇಂಟರ್ವ್ಯೂನ ಸ್ಕೆಡ್ಯೂಲ್ ಮಾಡಿದ್ದಾರೆ. ಸೊ ನಾನು 2 ಕ್ಯಾಂಡಿಡೇಟ್ಸಲ್ಲಿ ಒಬ್ಬರನ್ನ ಫಿಲ್ಟರ್ ಮಾಡಬೇಕು. ಆ್ಯಂಡ್ 12 ಗಂಟೆ ಅಷ್ಟೊತ್ತಿಗೆ ವೆದರ್ ನೋಡಿ ಯಾವ ಥರ ಇದೆ ಅಂತ. ತುಂಬಾ ಕೂಲಾಗಿದೆ. ತುಮಕೂರಲ್ಲೂ ಇದೇ ಥರ ವೆದರ್ ಇತ್ತಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸರಿಯಾಗಿ ಮಳೆ ಬರುತ್ತೆ ಅನ್ನೋ ಥರನೂ ಅನ್ನಿಸ್ತಾ ಇದೆ. ಆ್ಯಂಡ್ ಇವಾಗ ನಾನು ಒಂದೆರಡು ಜಂಬೋ ಸೈಜ್ ಕ್ಯಾಶ್ಯೂನ ತಿನ್ನೋಣ ಅಂತ ಈ ಜಾರಿಂದ ಎತ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸೈಜಲ್ಲೂ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ನೀವು ಯಾರಾದರೂ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಹಾಕಿ, ಇದರ ಒಂದು ಸಪ್ರೇಟ್ ವ್ಲಾಗ್ ಸದ್ಯದರಲ್ಲೇ ಬರುತ್ತೆ. ಆ್ಯಂಡ್ ಟೈಮ್ ಇವಾಗ 1:30 ಆಗಿದೆ, ಇನ್ನೇನು ಲಂಚ್ ಟೈಮ್ ಆಯಿತು. ಹಾಗೆ ಹತ್ತಿರದಲ್ಲೇ ಇರುವ ಡಾಬಾಯಿಂದ ಫುಡ್ನ ಆರ್ಡರ್ ಮಾಡಿದರು ನನ್ನ ಹಸ್ಬೆಂಡು. ಆ್ಯಂಡ್ ಎಗ್ ರೈಸ್ ಮತ್ತು ಗುಂಟೂರು ಚಿಕನ್ ಸ್ಪೆಷಲ್ನ ತರಿಸಿದ್ದಾರೆ. ಗುಂಟೂರು ಚಿಕನ್ ಅಂದರೆ ಅದು ಆಯ್ಲಿ ಆಗಿರುತ್ತೆ, ಸೊ ಆಯ್ಲಿ ಬೇಡ, ಡೀಪ್ ಫ್ರೈಡ್ ಬೇಡ ಅಂತ ಹೇಳಿಬಿಟ್ಟು ಗುಂಟೂರು ಚಿಕನ್ ಸ್ಪೆಷಲ್ನ ಆರ್ಡರ್ ಮಾಡಿರೋದು. ಆ್ಯಂಡ್ ನಾನು ತಟ್ಟೆಗೆ ಬಡಿಸ್ಕೊಂಡು ಊಟನ ಮಾಡ್ತಾಯಿದ್ದೀನಿ ಇವಾಗ. ಸಾಕಷ್ಟು ಸ್ಯಾಲಡ್ನೂ ಕೊಟ್ಟಿದ್ದಾರೆ, ಕುಕ್ಕುಂಬರ್ ಸ್ಲೈಸಸ್ ಮತ್ತು ಆನಿಯನ್ನು ಕೊಟ್ಟಿದ್ದಾರೆ. ಸೊ ಊಟ ಮುಗಿಸ್ಕೊಂಡು ಇಂಟರ್ವ್ಯೂನ ಮಾಡಬೇಕು. 2:15 to 3 o'clock ಒಂದು, ಅದಾದಮೇಲೆ 3 o'clock to 3:45 2 ಮೀಟಿಂಗ್ನ ಸೆಟಪ್ ಮಾಡಿದ್ದಾರೆ. ಸೊ ಅದರಲ್ಲೇ ಬ್ಯುಸಿ ಇದ್ದೀನಿ ಇವಾಗ. ಆ್ಯಂಡ್ ನಾವು ಇಂಟರ್ವ್ಯೂ ಮಾಡಬೇಕು ಅಂದರೆ ನಮಗೂ ಗೊತ್ತಿರಬೇಕು ಯಾವ್ಯಾವ ಥರ ಕ್ವೆಶನ್ಸ್ನ ಕೇಳಬೇಕು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಕಾಫಿ ಕುಡಿತಾ ಇದ್ದೀನಿ ಸಂಜೆ ಟೈಮು. ಸೊ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಮಾಡ್ತಾರೆ ಅಂತ ಹೇಳಿದೆ. ಟೀ ಅಥವಾ ಕಾಫಿ ಯಾವ್ದು ಬೇಕಾದ್ರೂ ತೊಗೋಬೋದು. ಆ್ಯಂಡ್ ಅಲ್ಲಿರೋ ಎಂಪ್ಲಾಯೀಸನ್ನೇ ರೆಡಿ ಮಾಡ್ತಾರೆ, ಅಂದರೆ ಪ್ರಿಪೇರ್ ಮಾಡ್ತಾರೆ. ಹಾಗೆಯೇ ಸಂಜೆ ಇವಾಗ ಆಲ್ಮೋಸ್ಟ್ 6:30 ಆಗ್ತಾಯಿದೆ. ಅಜ್ಜಿ ಅವ್ರ ಕೆಲಸ ಮುಗಿಸ್ಕೊಂಡು ಫ್ಯಾಕ್ಟ್ರಿಯಿಂದ ವಾಪಸ್ ಹೊರಟಿದ್ದಾರೆ ಮನೆ ಕಡೆಗೆ. ನೋಡಿ ಟೈಮ್ ಇವಾಗ 6:30 ಆಗ್ತಾಯಿದೆ. ಸರಿಯಾಗಿ ಗಾಳಿ ಬರ್ತಾ ಇದೆ. ಆ್ಯಂಡ್ ತುಂಬಾ ಕ್ಲೌಡಿ ಆಗಿದೆ ವೆದರು. ಚೆನ್ನಾಗಿ ಮಳೆ ಬರುತ್ತೆ ಅನ್ನೋ ಥರ ಅನ್ನಿಸ್ತಾ ಇದೆ. ಹಾಗೆ ನಾವು ಇವಾಗ ಆಲ್ಮೋಸ್ಟ್ 7 o'clock ಆಗಿದೆ, ಹೊರಟಿದ್ದೀವಿ ತೋವಿನಕೆರೆಯಿಂದ ತುಮಕೂರು ಕಡೆಗೆ. 7ಗೆ ಹೊರಟಿದ್ದೀವಿ ಅಷ್ಟೇ, ಬಟ್ ಮನೆಗೆ ಹೋಗೋದು ತುಂಬಾ ಲೇಟ್ ಆಗುತ್ತೆ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಇನ್ನೂ ಒಂದಿಷ್ಟು ಕೆಲಸಗಳಿರುತ್ತೆ. ಸೊ ಕ್ಯಾಶ್ಯೂ ಡೆಲಿವರಿ ಎಲ್ಲ ಮಾಡೋದಿರುತ್ತೆ ತುಮಕೂರಿನಲ್ಲಿ. ಆ್ಯಂಡ್ ಇವಾಗ ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾವಿವಾಗ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಜಸ್ಟ್ ಶಾರ್ಮಾ ರೋಲ್ನ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೇ. ಸೊ ಸಿಂಪಲ್ಲಾಗಿ ಒಂದು ರೋಲ್ ತಿಂದರೆ ಸಾಕು ಅಂತ ಅನ್ನಿಸ್ತು. ಯಾಕಂದರೆ ಮಧ್ಯಾಹ್ನವೂ ಅಷ್ಟೇ ಫುಡ್ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು. ಆ್ಯಂಡ್ ನಾವು ಯಾವ ರೆಸ್ಟೋರೆಂಟಲ್ಲಿ ಇದ್ದೀವಿ ಅಂತ ಅಂದರೆ ಸಿರಾ ಗೇಟ್ ಹತ್ರ ಇರುವ ಒಂದು ಇವನ್ ಬಿಲಾಲ್ ರೆಸ್ಟೋರೆಂಟ್ ಇದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.